ಮನುಷ್ಯನ ದೇಹ ಮಾತ್ರ ಸುಂದರವಾಗಿದ್ರೆ ಈ ಪ್ರಪಂಚ ಇಷ್ಟಪಡಬಹುದು. ಆದ್ರೆ ಮನುಷ್ಯನ ಆತ್ಮ ಸುಂದರವಾಗಿದ್ರೆ ಪರಮಾತ್ಮ ಇಷ್ಟಪಡ್ತಾನೆ. ಜನರು ನಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ, ನಮ್ಮನ್ನ ಇಷ್ಟಪಡ್ತಿದಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಅತಿಯಾಗಿ ಕಾಳಜಿ ವಹಿಸುವಂತಹ ಅಗತ್ಯವೇ ಇಲ್ಲ. ನಾವು ನಮ್ಮ ಜೀವನದಲ್ಲಿ ಯಾವುದೇ ಕೆಟ್ಟದ್ದನ್ನ ಮಾಡದೇ ಇದ್ರೂ, ನಾವು ತುಂಬಾ ಒಳ್ಳೆಯವರಾಗಿದ್ರೂ ಕೂಡ ಜನ ನಮ್ಮನ್ನ ಇಷ್ಟಪಡೋದಿಲ್ಲ. ಕಾರಣ ಇಷ್ಟೇ ಆಗಿರುತ್ತೆ, ಅವ್ರ ಮಾತನ್ನ ನಾವು ಕೇಳದೇ ಇರಬಹುದು, ಅವ್ರಿಗೆ ಇಷ್ಟ ಆಗೋ ಥರ ನಾವು ನಡ್ಕೊಳ್ದೇ ಇರಬಹುದು, ಅಥವಾ ಅವರ ನಿರೀಕ್ಷೆಗಳ ಪ್ರಕಾರ ಬದುಕದೇ ಇರಬಹುದು. ಆದರೆ ಅಂಥವರ ಅಭಿಪ್ರಾಯಕ್ಕೆ ನಮ್ಮ ಜೀವನವನ್ನ ಒಪ್ಪಿಸುವಂತಹ ಅಗತ್ಯವೇ ಇಲ್ಲ. ನಾವು ಗಮನ ಹರಿಸ್ಬೇಕಾಗಿರೋದು ಒಂದೇ, ನಮ್ಮ ಸತ್ಕರ್ಮಗಳ ಮೇಲೆ ಮತ್ತೆ ಭಗವಂತನನ್ನ ಪ್ರಸನ್ನಗೊಳಿಸುವ ಜೀವನದ ಮೇಲೆ. ಅದನ್ನ ಮಾಡಿದಾಗ್ಲೇ ನಮ್ಮ ಜೀವನ ಭಕ್ತಿ, ಶಾಂತಿ, ಆಂತರಿಕ ಸುಖದಿಂದ ತುಂಬಿಕೊಳ್ಳೋಕೆ ಸಾಧ್ಯ. ಮತ್ತೆ ಇನ್ನೂ ಕೆಲವರು ಹೇಳ್ತಾರೆ, ಇವತ್ತಿನ ಕಾಲದಲ್ಲಿ ತುಂಬಾ ಒಳ್ಳೆಯವರಾಗಿದ್ರೆ, ಸದಾ ಸತ್ಯತೆ ಮತ್ತೆ ಸತ್ಕರ್ಮಗಳನ್ನೇ ಹಿಡ್ಕೊಂಡಿದ್ರೆ ಬದುಕೋಕ್ಕಾಗಲ್ಲ ಅಂತ. ನಿಜ ಏನಂದ್ರೆ, ಒಳ್ಳೆಯ ಮಾರ್ಗದಲ್ಲಿ ನಡೆಯೋದು ಸ್ವಲ್ಪ ಕಷ್ಟ ಅನ್ಸುತ್ತೆ, ಇದು ಸತ್ಯನೇ. ಆದ್ರೆ ಆ ದಾರಿನಲ್ಲಿ ನಡೆದ್ರೆ ಯಾರು ನಮ್ಮನ್ನ ಸೋಲ್ಸೋಕಾಗಲ್ಲ, ಉರುಳ್ಸೋಕಾಗಲ್ಲ. ಹೊರಗಡೆಯಿಂದ ಕೆಲವೊಂದ್ಸಲ ಸೋತಂತೆ ಕಂಡ್ರೂ ಕೂಡ ಒಳಗಡೆಯಿಂದ ಖಂಡಿತವಾಗ್ಲೂ ನಾವು ಗೆದ್ದಿರ್ತೀವಿ. ಯಾಕೆ ಗೊತ್ತಾ? ಸತ್ಕರ್ಮ ಅನ್ನೋದಷ್ಟೇ ಆತ್ಮಕ್ಕೆ ಆಹಾರ. ಅದರಿಂದ ಮಾತ್ರ ನಮ್ಮ ಆತ್ಮ ಸಂತೃಪ್ತಿ ಹೊಂದೋಕೆ ಸಾಧ್ಯ. ಹಾಗಾಗಿ ಒಳ್ಳೆಯ ದಾರಿನಲ್ಲಿ ನಡೀತಾ ಸತ್ಕರ್ಮಗಳನ್ನ ಮಾಡ್ತಾ ಭಗವಂತನ ನಾಮ ಜಪವನ್ನ ಸದಾ ಸ್ಮರಿಸ್ತಾ ಜೀವನವನ್ನ ಮುಂದುವರಿಸೋಣ. ಅದೇ ನಿಜವಾದ ಜಯ, ಅದೇ ನಿಜವಾದ ಶಾಂತಿ. ಹರೇ ಕೃಷ್ಣ.